ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಸಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಯೇ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರಾಗಿ ನೆಗೆಟಿವ್ ಆಗಿ ಯೋಚಿಸಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂದರೆ ಆ್ಯಂಗ್ಸೈಟಿ, ಎಮೋಷ್ನಲ್ ಬ್ಯಾಲೆನ್ಸ್, ಹರ್ಟ್ ಆಗುವ ಎನರ್ಜಿ. ಈ ವ್ಯಕ್ತಿಯ ಒಳಗಡೆ ಈಗ ತುಂಬ ಆ್ಯಂಗ್ಸೈಟಿ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಹೊರಗಡೆ ಅವರು ಯಾವುದೇ ರೀತಿ ಕಾಣಿಸ್ಕೊಳ್ತಾ ಇರ್ಬೋದು, ನಾರ್ಮಲ್ ಆಗಿರ್ಬೋದು, ರೂಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ನಾನು ಓಕೆ ಆಗಿದ್ದೀನಿ ಅಂತ ಕಾಣಿಸ್ಕೊಳ್ತಾ ಇರ್ಬೋದು. ಬಟ್ ಮನಸ್ಸಿನ ಒಳಗಡೆ ತುಂಬ ಚಿಂತೆಯಲ್ಲಿದ್ದಾರೆ. ಇವರ ನೇಚರ್ ನೋಡಿದ್ರೆ ಇವರು ಓವರ್ ಎಮೋಷ್ನಲ್ ಕೂಡ ಅಲ್ಲ, ಸಂಪೂರ್ಣ ಪ್ರಾಕ್ಟಿಕಲ್ ಆಗಿ ಕೂಡ ಥಿಂಕ್ ಮಾಡುವ ವ್ಯಕ್ತಿ ಅಲ್ಲ. ಎಲ್ಲಿ ಭಾವನೆ ಇರಬೇಕೋ ಅಲ್ಲಿ ಆ ಭಾವನೆಯಿಂದ ನಡ್ಕೊಳ್ತಾರೆ, ಫೀಲಿಂಗ್ಸಿಂದ ನಡ್ಕೊಳ್ತಾರೆ. ಎಲ್ಲಿ ಲಾಜಿಕ್ ಬೇಕೋ ಅಲ್ಲಿ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡುವಂತಹ ವ್ಯಕ್ತಿ. ಆದರೆ ಈಗ ಇವರ ಮನಸ್ಸಿನಲ್ಲಿ ಒಂದು ಹರ್ಟ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಹೇಳಿದ ಯಾವುದಾದ್ರೂ ಮಾತಾಗಿರ್ಬೋದು, ನೀವು ತೋರಿಸಿದ ಯಾವುದಾದರೊಂದು ಬಿಹೇವಿಯರ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಅಥವಾ ನೀವು ಅವರು ಹೇಳಿದ ಯಾವುದೋ ಒಂದು ಮಾತಿಗೆ ಇಲ್ಲ ಅಂತ ನೀವು ಹೇಳಿರ್ಬೋದು. ಅಂದರೆ ನಿಮ್ಮ ಬಗ್ಗೆ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು, ಅಥವಾ ನೀವು ತಪ್ಪು ಮಾಡದೇ ಇದ್ದರೂ ಅವರ ಓವರ್ ಥಿಂಕಿಂಗ್ನಿಂದ ಅವರಿಗೆ ನೋವಾಗಿರ್ಬೋದು. ಇವರೀಗ ನಿಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡುವ ಧೈರ್ಯ ಮಾಡ್ತಾ ಇಲ್ಲ. ಯಾಕೆಂದರೆ ನೀವು ಸ್ವಲ್ಪ ಸಿಟ್ಟಿನ ಸ್ವಭಾವದವರು ಇರಬಹುದು, ಅಥವಾ ಮಾತಿನಲ್ಲಿ ನಿಮ್ಮನ್ನು ಗೆಲ್ಲೋದು ತುಂಬ ಕಷ್ಟ ಅಂತ ಇವ್ರಿಗೆ ಅನಿಸಿರ್ಬೋದು. ಆ ಭಯ ಇವರಿಗಿದೆ. ನಾನು ಹೋಗಿ ಮಾತಾಡಿದ್ರೆ ಮತ್ತೆ ನಾನು ಹರ್ಟ್ ಆಗ್ಬೋದು ಅನ್ನೋ ಫೀಲ್ ಇವರ ಒಳಗೆ ಜಾಸ್ತಿ ಇದೆ. ಅದಕ್ಕಾಗಿ ಈ ವ್ಯಕ್ತಿ ಈಗ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರುವಂತೆ ನಿಮಗೆ ಕಾಣಿಸ್ತಾ ಇರ್ಬೋದು. ಬಟ್ ರಿಯಾಲಿಟಿಯಲ್ಲಿ ಅವರು ಅವರ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕಮಿಟ್ಮೆಂಟ್ ಫಿಯರ್, ಸ್ಟೆಬಿಲಿಟಿ ಇಶ್ಯೂಸ್, ಲೆಟ್ ಗೋ ಎನರ್ಜಿ ಇದೆ. ನೀವು ಈ ರಿಲೇಷನ್ಶಿಪ್ಪನ್ನು ಸೀರಿಯಸ್ ಆಗಿ ತಗೊಂಡಿದ್ದೀರ. ಈ ಕನೆಕ್ಷನ್, ಈ ರಿಲೇಷನ್ಶಿಪ್ ಮುಂದೆ ಹೋಗಬೇಕು, ಈ ರಿಲೇಷನ್ಶಿಪ್ಗೆ ಒಂದು ಹೆಸರು ಇರಬೇಕು, ಕಮಿಟ್ಮೆಂಟ್ ಬರಬೇಕು ಅನ್ನೋ ಆಸೆ ನಿಮ್ಮೊಳಗೆ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟೆಬಿಲಿಟಿ ಬೇಕು, ಒಂದು ಹೈ ಲೆವೆಲನ್ನು ನೀವು ಬಯಸಿದ್ದೀರ. ಆದರೆ ಈ ವ್ಯಕ್ತಿಗೆ ನಾನಿನ್ನೂ ರೆಡಿ ಇಲ್ಲ ಅದಕ್ಕೆ ಅನ್ನೋ ಭಯ ಇದೆ. ಅವರು ನಿಮಗೆ ಬೇಕಾದ ಸೆಕ್ಯೂರ್ ಫೀಲ್ ಕೊಡೋದಕ್ಕೆ ಇನ್ನೂ ಕೇಪಬಲ್ ಅಲ್ಲ ಅನ್ನೋ ಫೀಲಿಂಗ್ನಲ್ಲಿದ್ದಾರೆ. ಕೆಲವರಿಗೆ ಇಲ್ಲಿ ಫೈನಾನ್ಷಿಯಲ್ ಸಮಸ್ಯೆ ಇರಬಹುದು, ಅಥವಾ ನಾನು ಇವರನ್ನು ನೋಡ್ಕೊಳ್ಳೋದಕ್ಕೆ ಇನ್ನೂ ಸಿದ್ಧ ಆಗಿಲ್ಲ ಅನ್ನೋ ಫೀಲಿಂಗ್ ಇವರ ಮನಸ್ಸಿನಲ್ಲಿ ತುಂಬ ಇರಬಹುದು, ಅಥವಾ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಇರ್ಬೋದು, ಅಥವಾ ಇವರು ಇನ್ನೂ ಲೈಫ್ನಲ್ಲಿ ಸ್ಟೇಬಲ್ ಆಗಿರದೇ ಇರಬಹುದು, ಜಾಬಲ್ಲಾಗಿರ್ಬಹುದು, ಅವರ ಬಿಸ್ನೆಸ್ಸಲ್ಲಾಗಿರ್ಬೋದು, ಇನ್ನೂ ಸ್ಟೇಬಲ್ ಆಗದೇ ಇರಬಹುದು. ಅದಕ್ಕಾಗಿ ಅವರು ದೂರ ಉಳ್ಕೊಳ್ತಾ ಇದ್ದಾರೆ. ಪ್ರೀತಿ ಇಲ್ಲದ ಕಾರಣಕ್ಕೆ ಅಲ್ಲ, ಬಟ್ ರೆಸ್ಪಾನ್ಸಿಬಿಲಿಟಿಯ ಭಯದಿಂದ. ಸ್ಟ್ರಾಂಗ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಎನರ್ಜಿ ಇದೆ. ನಿಮ್ಮಲ್ಲಿ ಕೆಲವರಿಗೆ ಈ ವ್ಯಕ್ತಿಗೆ ನನ್ನ ಮೇಲೆ ಕೇವಲ ಅಟ್ರಾಕ್ಷನ್ ಮಾತ್ರ ಇದೆ, ಲವ್ ಇಲ್ಲ ಅನ್ನೋ ಫೀಲಿಂಗ್ ಬಂದಿರಬಹುದು. ಆದರೆ ಎನರ್ಜಿಯ ಪ್ರಕಾರ ಅಟ್ರಾಕ್ಷನ್ ಇದೆ, ಹೌದು, ನಿಮ್ಮ ಹತ್ರ ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ, ತುಂಬ ಫೀಲ್ ಇದೆ ಈ ವ್ಯಕ್ತಿಗೆ. ಆದರೆ ಅದರಿಂದ ಮಾತ್ರ ಈ ಕನೆಕ್ಷನ್ ನಿಂತಿಲ್ಲ. ಇವರು ನಿಮ್ಮ ಜೊತೆ ಒಂದು ಕೇವಲ ಫಿಸಿಕಲ್ ಅಟ್ರಾಕ್ಷನ್ ಮಾತ್ರ ಅಲ್ಲ,
ನಿಮ್ಮ ಜೊತೆ ಎಮೋಷ್ನಲಿ ತುಂಬ ಅಟ್ಯಾಚ್ ಆಗಿದ್ದಾರೆ. ನಿಮ್ಮನ್ನು ಕಳ್ಕೊಳ್ಳುವ ಭಯ ಇವರ ಮನಸ್ಸಿನೊಳಗಡೆ ತುಂಬ ಇದೆ. ನೀವು ಇವರ ಲೈಫ್ನಲ್ಲಿ ಒಬ್ಬ ಸ್ಪೆಷಲ್ ವ್ಯಕ್ತಿ, ಕೇವಲ ಟೈಮ್ ಪಾಸ್ ಅಥವಾ ಫನ್ ಅಲ್ಲ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಕ್ರಿಟಿಸೈಸಿಂಗ್ ಎನರ್ಜಿ, ಎಮೋಷ್ನಲ್ ಕಂಟ್ರೋಲ್, ರಿವೆಂಜ್ ಫೀಲಿಂಗ್ಸ್ ಎನರ್ಜಿ. ಈ ವ್ಯಕ್ತಿ ಈಗ ನಿಮ್ಮನ್ನು ನೆನಪಿಸ್ಕೊಳ್ಳುವಾಗ ಹೆಚ್ಚು ನೆನಪಾಗೋದು ನೀವು ಅವರಿಗೆ ಯಾವುದಾದ್ರೊಂದು ಮಾತಿನಿಂದ ಹರ್ಟ್ ಮಾಡಿರ್ಬೋದು. ಅಂದರೆ ಎಲ್ಲರೂ ಎಲ್ಲ ವಿಷಯದಲ್ಲೂ ಹರ್ಟ್ ಮಾಡಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾವುದಾದ್ರೊಂದು ಮಾತು ನೀವು ತಪ್ಪು ಮಾಡದೇ ಇದ್ದರೂ ಕೂಡ ಅವರಿಗೆ ಹರ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಯಾವುದಾದ್ರೊಂದು ಬಿಹೇವಿಯರ್ ಅವರಿಗೆ ಹರ್ಟ್ ಆಗಿರ್ಬೋದು. ಸೊ ಅದನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಫೀಲ್ ಇದೆ, ನಿಮ್ಮ ಹತ್ರ ಓಡಿ ಬರಬೇಕು ಅನ್ನೋ ಫೀಲ್ ಇದೆ. ಅದನ್ನು ಕಂಟ್ರೋಲ್ ಮಾಡಲು ಅವರನ್ನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ನನಗೆ ಈ ರೀತಿ ಯಾಕೆ ಹೇಳಿದ್ರು, ಅಥವಾ ನಿಮ್ಮ ಆ್ಯಕ್ಷನಿಂದ ಹರ್ಟ್ ಆಗಿದ್ರೆ ಅವ್ರು ಯಾಕೆ ನನಗೆ ಈ ರೀತಿ ಮಾಡಿದ್ರು ಅಂತ ನೆನಪಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವರು ಯಾವ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಅವ್ರು ಅಂದ್ಕೊಳ್ತಿದ್ದಾರೆ ನಿಮ್ಮ ಯಾವುದೋ ಒಂದು ವರ್ತನೆಯಿಂದ ಇವ್ರಿಗೆ ನೋವಾಗಿದೆ. ಈಗ ಅವರು ದೂರ ಆಗಿರೋದ್ರಿಂದ ನಿಮಗೂ ಕೂಡ ಹಾಗೆ ಫೀಲ್ ಆಗಬೇಕು ಅನ್ನೋ ಮನಸ್ಸಿನ ಒಳಗಿನ ಕೋಪ ಇವರೊಳಗಡೆ ಇರ್ಬೋದು. ಇತ್ತೀಚೆಗೆ ಬ್ರೇಕಪ್ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ಸಡನ್ನಾಗಿ ಮಾತು ನಿಂತಿರ್ಬೋದು ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ಇವರು ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರಿಗೆ ಎಷ್ಟು ಸ್ಪೆಷಲ್ ಅಂದರೆ, ಇಲ್ಲಿ ಅಟ್ರಾಕ್ಷನ್ ಎನರ್ಜಿ ತುಂಬ ಜಾಸ್ತಿ ಇದೆ, ಡಿವೈನ್ ಟೈಮಿಂಗ್ ಎನರ್ಜಿ ಇದೆ. ಈ ವ್ಯಕ್ತಿಗೆ ನೀವು ತುಂಬ ಅಟ್ರಾಕ್ಟಿವ್. ನಿಜವಾಗ್ಲೂ ಅವ್ರಿಗೆ ತುಂಬ ಫೀಲ್ ಆಗುತ್ತೆ ನಿಮ್ಮ ಬಗ್ಗೆ. ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೇನೋ, ಬಟ್ ಅದು ಅವರ ಮನಸ್ಸಿನ ಫೀಲಿಂಗ್ಸ್ ಅಲ್ಲ. ಅವರು ಅವರ ಫೀಲಿಂಗ್ಸನ್ನು ಹೈಡ್ ಮಾಡ್ತಾ ಇದ್ದಾರೆ ಅಷ್ಟೆ. ನನಗೇನು ಫೀಲ್ ಆಗ್ತಾ ಇಲ್ಲ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಆದರೆ ಮನಸ್ಸಿನ ಒಳಗಡೆ ನೀವು ಇವರಿಗೆ ತುಂಬ ಸ್ಪೆಷಲ್. ಇವ್ರು ಮತ್ತೆ ನಿಮ್ಮ ಹತ್ರ ಅಪ್ರೋಚ್ ಮಾಡೋದಕ್ಕೆ ಬರಬೇಕು ಅನ್ನೋ ಫೀಲ್ ಇದೆ. ಆದರೆ ಸರಿಯಾದ ಸಮಯ ಅನ್ನಿಸ್ದಾಗ ಮಾತ್ರ ಬರ್ತಾರೆ. ಇದು ಅವರಿಗೆ ಸರಿಯಾದ ಟೈಮ್ ಅಂತ ಅನ್ನಿಸ್ತಾ ಇಲ್ಲ. ಅವರಿಗೊಂದು ಪರ್ಫೆಕ್ಟ್ ಟೈಮ್ ಅನ್ನೋದು ಬೇಕು. ಸೊ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಫಿಯರ್ ಆಫ್ ಲಾಸ್ ಎನರ್ಜಿ, ಜೆಲಸಿ, ಇನ್ಸೆಕ್ಯೂರಿಟಿ, ವಾಚಿಂಗ್ ಯು ಎನರ್ಜಿ. ಈ ವ್ಯಕ್ತಿಗೆ ನೀವು ತುಂಬ ಬ್ಯೂಟಿಫುಲ್ ಅಂತ ಅನ್ನಿಸ್ತಾ ಇದ್ದೀರಾ. ನೀವು ತುಂಬ ಅಟ್ರಾಕ್ಟಿವ್ ಅಂತ ಅನ್ನಿಸ್ತೀರಾ. ನಿಮ್ಮ ಬಳಿ ತುಂಬ ಆಪ್ಷನ್ಸ್ ಇದೆ ಅಂತ ಅವ್ರಿಗೆ ಭಯನೂ ಇದೆ. ನಾನು ಮಾತಾಡದೆ ಹೋದರೆ ಇವರು ಬೇರೆಯವ್ರ ಜೊತೆ ಕ್ಲೋಸ್ ಆಗ್ತಾರಾ ಅನ್ನೋ ಫಿಯರ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಅದಕ್ಕಾಗಿ ಅವರು ನಿಮ್ಮ ಮೇಲೆ ಸೈಲೆಂಟಾಗಿ ವಾಚ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೇ ಆಗಿರ್ಬೋದು, ನಿಮ್ಮ ಸ್ಟೇಟಸ್, ನಿಮ್ಮ ಪೋಸ್ಟ್ ನೋಡ್ತಾ ಇರ್ಬೋದು, ನಿಮ್ಮ ಲಾಸ್ಟ್ ಸೀನ್ ನೋಡ್ತಾ ಇರ್ಬೋದು. ಸೊ ನಿಮ್ಮ ಬಗ್ಗೆ ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ನಿಮ್ಮ ಮೇಲೆ ಒಂದು ವಾಚ್ ಅನ್ನೋ ರೀತಿ ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಅಬ್ಸರ್ವ್ ಮಾಡುವ ಎನರ್ಜಿ ಇದೆ. ಬಟ್ ಇಷ್ಟೆಲ್ಲ ಫೀಲಿಂಗ್ಸ್ ಇದ್ದರೂ ಕೂಡ ಇವ್ರು ಯಾಕೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಕಮಿಟ್ಮೆಂಟ್ ಕೊಡೋದಕ್ಕೆ ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಎನರ್ಜಿ, ರೆಸ್ಪಾನ್ಸಿಬಿಲಿಟಿ ಎನರ್ಜಿ ಇದೆ, ಫಿನಾನ್ಷಿಯಲ್ ಪ್ರೆಷರ್ ಎನರ್ಜಿ ಇದೆ. ಇವರು ನಿಮ್ಮ ಡಿಮ್ಯಾಂಡ್ ತಪ್ಪು ಅಥವಾ ನೀವು ಕಮಿಟ್ಮೆಂಟ್ ಕೇಳ್ತಾ ಇದ್ದರೆ ಅದು ತಪ್ಪು ಅಂತ ಇವರು ಹೇಳ್ತಾ ಇಲ್ಲ. ಬದಲಾಗಿ ನಾನು ಇನ್ನೂ ಅವರಿಗೆ ಸರಿಯಾದ ವ್ಯಕ್ತಿ ಅಲ್ಲ ಅನ್ನೋ ಫೀಲಿಂಗ್ ಇದೆ. ಇಲ್ಲಿ ಕೆಲವರಿಗೆ ಜಾಬ್ ಇಶ್ಯೂ ಇರ್ಬೋದು, ಹಣ, ಕೆರಿಯರ್ ಸಮಸ್ಯೆಗಳು ಇರಬಹುದು. ನಾನು ಸ್ಟೇಬಲ್ ಆದಮೇಲೆ ಮಾತ್ರ ಇವರನ್ನು ನನ್ನ ಲೈಫ್ಗೆ ತರಬೇಕು ಅನ್ನೋ ಯೋಚನೆ ಕೂಡ ಇರಬಹುದು. ಕೆಲವರಿಗೆ ನೀವು ಇವರಿಗಿಂತ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ಬೋದು. ಅದು ಅವರ ಈಗೋ ಅಥವಾ ಇನ್ಸೆಕ್ಯೂರಿಟಿಗೆ ಕೂಡ ಕಾರಣ ಆಗಿರ್ಬೋದು. ಸೊ ಈ ವ್ಯಕ್ತಿಯ ಬಿಹೇವಿಯರ್ ಯಾಕೆ ಈ ರೀತಿ ಇದೆ, ನಿಮ್ಮ ಹತ್ರ ಯಾಕೆ ತುಂಬ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಬೌಂಡ್ರೀಸ್ ಎನರ್ಜಿ ಇದೆ, ಟ್ರಸ್ಟ್ ಇಶ್ಯೂಸ್ ಎನರ್ಜಿ ಇದೆ. ಇವರು ಇವರ ಬಗ್ಗೆ ತುಂಬ ಓಪನ್ ಆಗಿ ಮಾತನಾಡುವ ವ್ಯಕ್ತಿ ಅಲ್ಲ. ಫ್ಯಾಮಿಲಿ ಬಗ್ಗೆ, ಪರ್ಸ್ನಲ್ ಲೈಫ್ ಬಗ್ಗೆ ಕೆಲವು ವಿಷಯಗಳಲ್ಲಿ ಬೌಂಡ್ರೀಸ್ ಹಾಕ್ಕೊಂಡಿದ್ದಾರೆ. ಇದರ ಹಿಂದೆ ದೊಡ್ಡ ರೀಸನ್ ಇರ್ಬೋದು, ಟ್ರಸ್ಟ್ ಇಶ್ಯೂಸ್ ಇರ್ಬೋದು, ಅಥವಾ ಪಾಸ್ಟ್ನಲ್ಲಿ ಯಾರಾದರೂ ಇವರಿಗೆ ಏನಾದರೂ ಒಂದು ವಿಷಯದಲ್ಲಿ ಮೋಸ ಮಾಡಿರ್ಬೋದು, ಚೀಟ್ ಆಗಿರ್ಬೋದು, ಅಥವಾ ಕೆಲವರಿಗೆ, ಎಲ್ಲರ ಲೈಫ್ನಲ್ಲಿ ಅಲ್ಲ, ಬೇರೆ ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿರ್ಬೋದು, ಟ್ರಸ್ಟ್ ಬ್ರೇಕ್, ಯಾವುದಾದ್ರೊಂದು ಇವರ ಮನಸ್ಸನ್ನು ತುಂಬ ಕ್ಲೋಸ್ ಮಾಡಿರ್ಬೋದು. ಮತ್ತೆ ಅಟ್ಯಾಚ್ ಆದರೆ ಮತ್ತೆ ನೋವಾಗ್ಬೋದು ಅನ್ನೋ ಭಯದಿಂದ ಇವರು ಸಂಪೂರ್ಣವಾಗಿ ಓಪನ್ ಆಗೋದಕ್ಕೆ ಫೀಲ್ ಮಾಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ಯಾವ ಪಾತ್ರದಲ್ಲಿ ಇದ್ದೀರಾ, ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ ಅಂತ ನೋಡೋದಾದರೆ, ಹೀಲಿಂಗ್, ಎಮೋಷ್ನಲ್ ಸಪೋರ್ಟ್ ಎನರ್ಜಿ ಇದೆ. ನೀವು ಇವರ ಲೈಫ್ಗೆ ಬಂದಾಗ ಇವರು ಡಾರ್ಕ್ ಫೇಸ್ನಲ್ಲಿ ಇರ್ಬೋದು, ಬ್ರೇಕಪ್ ಆಗಿರಬಹುದು. ಕೆಲವರ ಲೈಫ್ನಲ್ಲಿ ಮಾತ್ರ, ಎಲ್ಲರ ಲೈಫ್ನಲ್ಲಿ ನಾನು ಹೇಳ್ತಾ ಇಲ್ಲ. ಬಟ್ ಫೈನಾನ್ಷಿಯಲಿ ಸಮಸ್ಯೆ ಇರ್ಬೋದು, ಎಮೋಷ್ನಲ್ ಬ್ರೇಕ್ ಡೌನ್ ಆಗಿರ್ಬೋದು, ಏನಾದರೂ ಒಂದು ಸಮಸ್ಯೆಯಲ್ಲಿ ಇವರು ಇರಬಹುದು. ಆ ಸಮಯದಲ್ಲಿ ನೀವು ಇವರಿಗೆ ಸಪೋರ್ಟ್ ಆಗಿದ್ರಿ, ಹೀಲಿಂಗನ್ನು ನೀಡಿದ್ರಿ, ಮತ್ತು ನೀವು ಟ್ರಸ್ಟನ್ನು ತುಂಬ ಜಾಸ್ತಿ ಮಾಡಿದ್ರಿ. ಕೆಲವರಿಗೆ ಇಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ನೀವು ಕೊಟ್ಟಿರಬಹುದು.
ಎಮೋಷ್ನಲ್ ಸಪೋರ್ಟ್ ಕೊಟ್ಟಿರ್ಬೋದು, ನಿಮ್ಮಿಬ್ಬರ ನಡುವೆ ಹಣದ ಸಹಾಯ ಈ ರೀತಿ ಕೂಡ ಆಗಿರಬಹುದು. ಇದೆಲ್ಲದರಿಂದ ನೀವು ಅವರಿಗೆ ಒಂದು ಸಪೋರ್ಟ್ ಆಗಿದ್ರಿ, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಟ್ರಸ್ಟ್ ಇಶ್ಯೂಸ್ ಎನರ್ಜಿ, ಫಿಯರ್ ಆಫ್ ಅಟ್ಯಾಚ್ಮೆಂಟ್ ಎನರ್ಜಿ, ಎಮೋಷ್ನಲ್ ಪ್ರೊಟೆಕ್ಷನ್ ಎನರ್ಜಿ. ಈ ವ್ಯಕ್ತಿ ಮೊದಲಿನಿಂದಲೂ ಸ್ವಲ್ಪ ಮಿಸ್ಟೀರಿಯಸ್ ಆಗಿ ಕಾಣಿಸ್ಕೊಳ್ತಾ ಇರ್ಬೋದು. ಅಂದರೆ ಎಲ್ಲರ ಜೊತೆ ಫ್ರೀಯಾಗಿ ಮಾತಾಡಿದ್ರು ಕೂಡ ಅವರ ನಿಜವಾದ ಮನಸ್ಸು ಮಾತ್ರ ಯಾರಿಗೂ ಸುಲಭವಾಗಿ ತೋರಿಸದ ಟೈಪ್. ನೀವು ಗಮನಿಸಿರಬಹುದು, ಇವರಲ್ಲಿ ಒಂದು ವಿಷಯ ಯಾವಾಗಲೂ ತಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಸಂಪೂರ್ಣವಾಗಿ ಓಪನ್ ಆಗೋದಿಲ್ಲ. ಫ್ಯಾಮಿಲಿಯ ವಿಷಯ ಬಂದರೆ ಟಾಪಿಕ್ ಚೇಂಜ್ ಮಾಡೋದು, ಕೆಲವು ಪ್ರಶ್ನೆಗಳಿಗೆ ಅರ್ಧ ಉತ್ತರ ಮಾತ್ರ ಕೊಡೋದು, ಒಂದು ಲಿಮಿಟ್ ನಂತರ ಬೇರೆ ವಿಷಯದ ಬಗ್ಗೆ ಮಾತಾಡೋದು, ಅದರ ಬಗ್ಗೆ ತುಂಬ ಜಾಸ್ತಿ ಡಿಸ್ಕಸ್ ಮಾಡದೇ ಇರೋದು, ಇದೆಲ್ಲವೂ ಜಸ್ಟ್ ಆ್ಯಟಿಟ್ಯೂಡ್ ಅಲ್ಲ, ಇದರ ಹಿಂದೆ ತುಂಬ ಡೀಪ್ ಕಾರಣ ಕೂಡ ಇರ್ಬೋದು. ಈ ವ್ಯಕ್ತಿ ಹಿಂದೆ ಯಾರನ್ನು ತುಂಬ ನಂಬಿರ್ಬೋದು. ಅವರು ಮನಸ್ಸು ತೆರೆದು ಅಟ್ಯಾಚ್ ಆಗಿದ್ದ ಟೈಮ್ನಲ್ಲಿ ಯಾವುದಾದ್ರೊಂದು ವಿಷಯದಲ್ಲಿ ಮೋಸ ಆಗಿರ್ಬೋದು, ಚೀಟ್ ಆಗಿರ್ಬೋದು, ಸುಳ್ಳು ಹೇಳಿರ್ಬೋದು, ಅವರು ಹಠಾತ್ ಇವರಿಂದ ದೂರ ಹೋಗಿರ್ಬೋದು. ಏನೇ ಆಗಿರಲಿ, ಇದು ಇವರ ಮನಸ್ಸಿನ ಮೇಲೆ ತುಂಬ ಡೀಪ್ ಆಗಿಬಿಟ್ಟಿದೆ. ಅದರ ನಂತರ ಅವರು ಮನಸ್ಸಿನಲ್ಲೇ ಒಂದು ಭಯ ಉಟ್ಕೊಂಡಿದೆ, ನಾನು ಯಾರನ್ನಾದರೂ ನಂಬಿದ್ರೆ ಮತ್ತೆ ಅದೇ ನೋವು ಬಂದರೆ ಅನ್ನೋ ಫೀಲ್ ಇದೆ. ಸೊ ಇವರ ಹೃದಯದ ಸುತ್ತ ಒಂದು ಗೋಡೆ ಕಟ್ಕೊಂಡಿದ್ದಾರೆ. ಹೊರಗಡೆ ನೋಡಿದ್ರೆ ನಾರ್ಮಲ್ ಆಗಿ ಕಾಣ್ತಾರೆ, ಆದರೆ ಮನಸ್ಸಿನ ಒಳಗಡೆ ಯಾರಿಗೂ ಕೂಡ ಸಂಪೂರ್ಣ ಪ್ರವೇಶ ಕೊಡೋದಕ್ಕೆ ಹೆದರ್ತಾ ಇದ್ದಾರೆ. ಕೆಲವಾರು ಸಾರಿ ನೀವು ಫೀಲ್ ಮಾಡಿರ್ಬೋದು, ಇವ್ರು ನನ್ನನ್ನು ಇಷ್ಟೊಂದು ಇಷ್ಟಪಡ್ತಾರೆ ಅಲ್ವಾ, ಯಾಕೆಂದರೆ ಒಂದು ದಿನ ತುಂಬ ಕ್ಲೋಸ್ ಆಗಿ ಮಾತಾಡ್ತಾರೆ, ಮತ್ತೊಂದು ದಿನ ಸ್ವಲ್ಪ ಡಿಸ್ಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಇದರಿಂದ ನಿಮಗೆ ಫೀಲ್ ಆಗಿರ್ಬೋದು ಇವ್ರು ಯಾಕೆ ಈ ರೀತಿ ಬಿಹೇವ್ ಮಾಡ್ತಾರೆ ಅಂತ. ಇದು ಅವರ ಫೀಲಿಂಗ್ಸ್ ಫೇಕ್ ಅಂತ ಅಲ್ಲ, ಅಟ್ಯಾಚ್ ಆಗೋದರಲ್ಲಿ ಭಯ ಜಾಸ್ತಿ ಅನ್ನೋ ರೀತಿ ಕೆಲವರ ಎನರ್ಜಿ ಇದೆ. ಈ ವ್ಯಕ್ತಿ ಅವರ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಯಾರಾದರೂ ಅವರ ವೀಕ್ನೆಸ್ ನೋಡಬಾರ್ದು ಅನ್ನೋ ಫೀಲಿಂಗ್ ಇವ್ರಿಗೆ ತುಂಬ ಸ್ಟ್ರಾಂಗ್ ಆಗಿದೆ. ಅದಕ್ಕಾಗಿ ಕೆಲವೊಂದು ಸಲ ಎಮೋಷನ್ ಇದ್ದರೂ ಕೂಡ ತೋರಿಸದೆ ಸೈಲೆಂಟ್ ಆಗಿರ್ತಾರೆ. ಕೆಲವರಿಗೆ ಇಲ್ಲಿ ಇನ್ನೊಂದು ಎನರ್ಜಿ ಅಂದರೆ ಫ್ಯಾಮಿಲಿ ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಬಗ್ಗೆ ಯಾರಿಗೂ ಹೇಳ್ಕೊಳ್ದೆ ಒಬ್ಬರೇ ಅದನ್ನು ಕ್ಯಾರಿ ಮಾಡುವಂತಹ ಎನರ್ಜಿ. ನನ್ನ ಸಮಸ್ಯೆ ಬೇರೆ ಯಾರಿಗೂ ಹೇಳ್ಕೊಳ್ಬಾರ್ದು ಅನ್ನೋ ಫೀಲಿಂಗ್ ಇರ್ಬೋದು. ಅದಕ್ಕಾಗಿ ನೀವು ಹಲವಾರು ಬಾರಿ ಇವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಟ್ಟಿರ್ಬೋದು. ನಿಮ್ಮ ಮುಂದೆ ಇದ್ದರೂ ಸಂಪೂರ್ಣವಾಗಿ ನಿಮ್ಮೊಳಗೆ ಬಂದವರಂತೆ ಇವರು ಇರಲಿಲ್ಲ. ಬಟ್ ಇವರು ದೂರ ಉಳಿದಿರೋದು ಪ್ರೀತಿ ಕಡಿಮೆ ಇದ್ದಿದ್ದರಿಂದ ಅಲ್ಲ, ಮತ್ತೆ ಎಲ್ಲಿ ಹರ್ಟ್ ಆಗ್ತಾರೋ ಅನ್ನೋ ಫೀಲಿಂಗಿಂದ. ಹೊರಗಡೆಯಿಂದ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ತುಂಬ ಖಾಲಿತನ, ನೋವು, ಕನ್ಫ್ಯೂಷನ್ ಹೊತ್ಕೊಂಡಿದ್ದಾರೆ. ಇಲ್ಲಿ ಕೆಲವರಿಗೆ ಬ್ರೇಕಪ್ ನಂತರ ಫ್ಯಾಮಿಲಿಯ ಪ್ರೆಷರ್, ಇನ್ನೂ ಕೆಲವರಿಗೆ ಹಣದ ಸಮಸ್ಯೆ ಅಥವಾ ಕೆಲಸದ ಟೆನ್ಷನ್ ಅಥವಾ ಮೆಂಟಲ್ ಸ್ಟ್ರೆಸ್ ಕೂಡ ಜಾಸ್ತಿ ಇರ್ಬೋದು. ಅಂದರೆ ಮೊದಲೆಲ್ಲ ನೀವು ಇವರಿಗೆ ಒಂದು ಸಪೋರ್ಟಿವ್ ಆಗಿದ್ರಿ, ಇವರು ಮಾತಾಡದೇ ಇದ್ದರು ಅವರ ನೋವನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ರಿ. ಎಲ್ಲರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನೀವು ಮಾತ್ರ ಇವರನ್ನು ಜಡ್ಜ್ ಮಾಡದೆ ಇವರ ಮಾತನ್ನು ಕೇಳ್ತಾ ಇದ್ರಿ. ಕೆಲವು ಸಾರಿ ಈ ವ್ಯಕ್ತಿಗೆ ನೀವೇ ಒಂದು ದೊಡ್ಡ ಹೀಲಿಂಗ್, ನಾನು ನಿಮ್ಮ ಜೊತೆ ಇದೀನಿ ಅನ್ನೋ ಫೀಲಿಂಗ್ ನೀವು ಕೊಡ್ತಾ ಇದ್ರಿ. ಬಹುಶಃ ತುಂಬ ದಿನಗಳ ನಂತರ ಯಾರಾದರೂ ಇವರನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಅದು ನಿಮ್ಮ ಜೊತೆ ಅಂತ ಫೀಲ್ ಮಾಡಿರ್ಬೋದು. ಅದಕ್ಕಾಗಿ ನಿಮ್ಮ ಕನೆಕ್ಷನ್ ಇವರಿಗೆ ಸಾಮಾನ್ಯ ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮ ಜೊತೆ ಇದ್ದಾಗ ಇವರ ಮನಸ್ಸಿಗೆ ತುಂಬ ಪೀಸ್ ಅನ್ನೋದು ಸಿಗ್ತಾ ಇತ್ತು, ಮನಸ್ಸಿನ ಒಳಗಿನ ಖಾಲಿತನ ಕಡಿಮೆ ಆಗ್ತಾ ಇತ್ತು. ಬಟ್ ಕೆಲವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ನೀವು ಮಾಡಿರಬಹುದು. ನೀವು ನೇರವಾಗಿ ಹಣ ಸಹಾಯ ಮಾಡಿರ್ಬೋದು ಅಥವಾ ಕಷ್ಟದ ಸಮಯದಲ್ಲಿ ಅವ್ರ ಜೊತೆ ನಿಂತಿರ್ಬೋದು. ಇವರ ಮನಸ್ಸಿನ ಒಳಗಡೆ ಈ ರೀತಿ ಫೀಲ್ ಮಾಡಿರ್ತಾರೆ, ನನ್ನ ಲೈಫ್ನಲ್ಲಿ ಎಲ್ಲೇ ಹೋದರೂ ಈ ವ್ಯಕ್ತಿ ನನ್ನ ಜೊತೆ ನಿಂತಿರ್ತಾರೆ ಅನ್ನೋ ಫೀಲ್ ನಿಮ್ಮ ಬಗ್ಗೆ ಇತ್ತು, ತುಂಬ ಸ್ಟ್ರಾಂಗ್ ಆಗಿತ್ತು. ಸೊ ಅದಕ್ಕಾಗಿ ಈಗ ನೀವು ದೂರ ಆದ ಮೇಲೆ ಇವರ ಜೀವನ ಮತ್ತೆ ಒಂದು ರೀತಿ ಎಮೋಷ್ನಲಿ ಡೌನ್ ಆಗ್ತಾ ಇರೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಹೊರಗಡೆ ತೋರಿಸ್ತೇ ಇರ್ಬೋದು, ನಿಮ್ಮ ಪ್ರೆಸೆನ್ಸ್ ಇವರ ಲೈಫ್ನಲ್ಲಿ ತುಂಬ ದೊಡ್ಡ ಇಂಪ್ಯಾಕ್ಟನ್ನು ಬಿಟ್ಟಿದೆ. ಕೆಲವರ ಎನರ್ಜಿ ಪ್ರಕಾರ ಥರ್ಡ್ ಪಾರ್ಟಿ ಎನರ್ಜಿ ಇರ್ಬೋದು, ಕನ್ಫ್ಯೂಷನ್ ಎನರ್ಜಿ ಇದೆ, ಮ್ಯಾನಿಪ್ಯುಲೇಷನ್, ಔಟ್ಸೈಡ್ ಇನ್ಫ್ಲೂಯೆನ್ಸ್ ಎನರ್ಜಿ. ಈ ಕನೆಕ್ಷನ್ನಲ್ಲಿ ನಿಮ್ಮಿಬ್ಬರ ಮಧ್ಯೆ ಇದ್ದ ಪ್ರಾಬ್ಲಮ್ ತುಂಬ ದೊಡ್ಡದಾಗಿರಲಿಲ್ಲ, ಆದರೆ ಮಧ್ಯೆ ಬಂದ ಜನರ ಮಾತುಗಳಾಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು ಅಥವಾ ಸಿಚುವೇಶನ್ ಆಗಿರ್ಬೋದು ಇನ್ನಷ್ಟು ಗೊಂದಲ, ಕನ್ಫ್ಯೂಷನ್ ಉಂಟು ಮಾಡಿರ್ಬೋದು. ಈ ವ್ಯಕ್ತಿ ಅವರ ಮನಸ್ಸು ಹೇಳೋದಕ್ಕಿಂತ ಬೇರೆಯವರು ಅಥವಾ ಸುತ್ತಲಿನ ಜನ ಏನು ಹೇಳ್ತಾರೆ ಅನ್ನೋದನ್ನು ಹೆಚ್ಚು ಕೇಳಿದ ಸಮಯ ಕೂಡ ಬಂದಿರಬಹುದು. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಕೆಲಸದ ಜಾಗದಲ್ಲಿ ಯಾರಾದರೂ ಆಗಿರ್ಬೋದು. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಏನಾದರೂ ಹೇಳಿದರೆ ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅವರಿಗೆ ಇಷ್ಟ ಇಲ್ದಲೆ ಅದರ ಬಗ್ಗೆ ಮಾತಾಡಿದರೆ ಅದರಿಂದ ಕೂಡ ಯಾವುದಾದ್ರೊಂದು ಸಿಚುವೇಶನ್ ಅನ್ನೋದು ಕೆಲವರ ಲೈಫ್ನಲ್ಲಿ ಬಂದಿರ್ಬೋದು. ಸೊ ಮೊದಲಿಗೆ ಅವರು ಅದನ್ನು ಸೀರಿಯಸ್ ಆಗಿ ತಗೊಳ್ಳದೇ ಇದ್ದರೂ ಕೂಡ ಮತ್ತೆ ಅವರು ಅದರ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿರ್ಬೋದು.
ಇವರು ಕೆಲವು ಟೈಮ್ನಲ್ಲಿ ಅವರ ಫೀಲಿಂಗ್ಸ್, ಅವರ ಮನಸ್ಸು ಏನು ಹೇಳುತ್ತೆ ಅನ್ನೋದನ್ನು ಬಿಟ್ಟು ಬೇರೆ ಜನರ ಒಪಿನಿಯನ್ಗಳ ಮೇಲೆ ಡಿಸಿಷನ್ ತೊಗೊಂಡಿರ್ಬೋದು. ಅದರಿಂದ ಕೆಲವರಿಗೆ ಇಲ್ಲಿ ಸಡನ್ನಾಗಿ ಇವರ ಬಿಹೇವಿಯರ್ ಚೇಂಜ್ ಆಗಿರೋ ರೀತಿ ನಿಮಗೆ ಕಾಣಿಸ್ತಿರಬಹುದು. ಒಂದು ದಿನ ತುಂಬ ಪ್ರೀತಿ ತೋರಿಸ್ತಾ ಇದ್ರು, ಮತ್ತೊಂದು ದಿನ ಡಿಸ್ಟೆಂಟ್ ಆಗಿಬಿಟ್ರು. ಒಮ್ಮೆ ನಂಬಿಕೆ ಇಟ್ಟವರಂತೆ ವರ್ತಿಸಿ ಮತ್ತೆ ಸಡನ್ನಾಗಿ ಡೌಟ್ ಮಾಡೋದಕ್ಕೆ ಶುರು ಮಾಡಿರ್ಬೋದು. ಇದರ ಹಿಂದೆ ಅವರ ಮನಸ್ಸಿನ ಒಳಗಿನ ಕನ್ಫ್ಯೂಷನ್ ಕೆಲಸ ಮಾಡ್ತಾ ಇತ್ತು. ಅಂದರೆ ನೀವು ಸತ್ಯ ಹೇಳಿದ್ರು ಕೆಲವರು ನಮ್ಮದೇ ಇರ್ಬೋದು, ನಿಮ್ಮ ಮಾತನ್ನು ತಿರುಗಿಸಿ ನಿಮ್ಮನ್ನೇ ತಪ್ಪು ಅಂತ ಈ ವ್ಯಕ್ತಿ ಹೇಳಿರ್ಬೋದು. ಇಂಥ ಸಿಚುವೇಶನ್ ಕೆಲವರು ಫೇಸ್ ಮಾಡಿರ್ಬೋದು. ಬಟ್ ಈ ವ್ಯಕ್ತಿ ಸಂಪೂರ್ಣವಾಗಿ ಹಾರ್ಟ್ಲೆಸ್ ಆಗಿ ಹೀಗೆ ಮಾಡಿಲ್ಲ. ಅವರು ಮನಸ್ಸಿನ ಒಳಗಡೆ ತುಂಬ ಕನ್ಫ್ಯೂಷನ್ ಇಟ್ಕೊಂಡು ಯಾವುದೋ ಒಂದು ಸಿಚುವೇಶನನ್ನು ನೆನೆಸ್ಕೊಂಡು ಕೆಲವೊಮ್ಮೆ ಆ ವ್ಯಕ್ತಿಯ ಭಯ, ಈಗೋ ಮತ್ತು ಹೊರಗಿನ ಜನರ ಮಾತಿನ ನಡುವೆ ಸಿಕ್ಕಾಕೊಂಡು ಈ ರೀತಿಯ ಬಿಹೇವಿಯರ್ ತೋರಿಸಿರುವ ಎನರ್ಜಿ ಕೂಡ ಇದೆ. ರಿಗ್ರೆಟ್, ಕರ್ಮ, ರಿಯಾಲಿಟಿ ಚೆಕ್ ಎನರ್ಜಿ, ಎಮೋಷ್ನಲ್ ಲಾಸ್ ಎನರ್ಜಿ. ಈ ವ್ಯಕ್ತಿಗೆ ಈಗ ನಿಧಾನವಾಗಿ ಒಂದು ದೊಡ್ಡ ರಿಯಾಲಿಟಿ ಹಿಟ್ ಆಗ್ತಾ ಇದೆ. ಹಿಂದೆ ಅವರು ಅವರ ಡಿಸಿಷನ್ ಸರಿ ಅಂತ ನಂಬ್ಕೊಂಡಿರ್ಬೋದು. ನಾನು ದೂರ ಹೋಗಿದ್ದು ಸರಿ ಇದೆ, ನಾನು ಇವರನ್ನು ಇಗ್ನೋರ್ ಮಾಡಿದ್ದು ಏನೂ ಆಗಲ್ಲ, ನಾನು ಇವರನ್ನು ಇಗ್ನೋರ್ ಮಾಡಿದ್ದು ಒಳ್ಳೆಯದಕ್ಕೆ ಅಂತ ಅವರನ್ನು ಅವರು ಕನ್ವಿನ್ಸ್ ಮಾಡ್ಕೊಂಡಿರ್ಬೋದು. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ನೀವು ದೂರ ಆದ ಮೇಲೆ, ನಿಮ್ಮ ಪ್ರೆಸೆನ್ಸ್ ಇಲ್ಲದ ಮೇಲೆ ನಿಮ್ಮ ವ್ಯಾಲ್ಯೂ ಅವರಿಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇದೆ. ಕೆಲವರು ಲೈಫ್ನಲ್ಲಿ ಇರುವಾಗ ಅವರ ಬೆಲೆ ಗೊತ್ತಾಗೋದಿಲ್ಲ, ಆದರೆ ಅವರು ದೂರ ಹೋದ್ಮೇಲೆ ಮಾತ್ರ ಅವರು ಎಷ್ಟು ಮುಖ್ಯ ಆಗಿದ್ರು ಅನ್ನೋದು ಮನಸ್ಸಿಗೆ ಬರ್ತಾ ಇರುತ್ತೆ. ಸೊ ಈ ವ್ಯಕ್ತಿ ಈಗ ಅದನ್ನೇ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಿದ ಕ್ಷಣಗಳಾಗಿರ್ಬೋದು, ನೀವು ಕೊಟ್ಟ ಕೇರ್ ಆಗಿರ್ಬೋದು, ನೀವು ಯಾವ ರೀತಿಯಲ್ಲಿ ಇವರನ್ನು ಅರ್ಥ ಮಾಡ್ಕೊಂಡಿದ್ರಿ, ಇದೆಲ್ಲ ಈಗ ಮತ್ತೆ ಮತ್ತೆ ಅವರ ಮನಸ್ಸಿಗೆ ಬರ್ತಾ ಇದೆ. ಅದೇ ಸಮಯದಲ್ಲಿ ಒಂದು ಗಿಲ್ಟ್ ಕೂಡ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ನಾನು ಯಾಕೆ ಹಾಗೆ ಮಾಡಿದೆ, ಯಾಕೆ ಬೇರೆಯವ್ರ ಮಾತು ಕೇಳಿದೆ, ನನ್ನ ಎದುರಲ್ಲೇ ನಿಜವಾದ ವ್ಯಕ್ತಿ ಇದ್ದರೂ ಕೂಡ, ನನ್ನ ಫೀಲಿಂಗ್ಸನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಇದ್ದರೂ ಕೂಡ ನನಗೆ ಯಾಕೆ ಅರ್ಥ ಆಗಲಿಲ್ಲ. ಇಂಥ ಪ್ರಶ್ನೆಗಳು ಇವರ ಮನಸ್ಸನ್ನು ಬಿಡ್ತಾ ಇಲ್ಲ. ಇಲ್ಲಿ ಕರ್ಮ ಎನರ್ಜಿ ಕೂಡ, ಅಂದರೆ ಅವರು ನಿಮಗೆ ಯಾವ ನೋವು ಕೊಟ್ಟರೋ ಈಗ ಅದೇ ನೋವನ್ನು ಮನಸ್ಸಿನ ಒಳಗಡೆ ಅನುಭವಿಸ್ತಾ ಇದ್ದಾರೆ. ನಿಮ್ಮನ್ನು ಕಳೆದುಕೊಳ್ಳುವ ಭಯ ಈಗ ಅವರಿಗೆ ತುಂಬ ಹಿಟ್ ಮಾಡ್ತಾ ಇದೆ. ಮೊದಲು ಇವರು ಹೋಗೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ತುಂಬ ಇದೆ ಇವರಿಗೆ. ಮೊದಲೆಲ್ಲ ನೀವು ಎಷ್ಟೇ ನಿಮ್ಮನ್ನು ಎಷ್ಟೇ ಇವರು ಹರ್ಟ್ ಮಾಡಿದ್ರು ಕೂಡ ನೀವು ಇವರನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಮತ್ತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರಿ, ತುಂಬ ಚೇಸ್ ಮಾಡ್ತಾಯಿದ್ರಿ. ಬಟ್ ನೀವೀಗ ಸೈಲೆಂಟ್ ಆಗಿದ್ದೀರಾ, ದೂರ ಆಗಿದ್ದೀರಾ, ಅಥವಾ ನಿಮ್ಮ ಎನರ್ಜಿ ಬದಲಾಗಿದೆ ಅನ್ನೋ ಫೀಲಿಂಗ್ ಇವ್ರಿಗೆ ಬಂದಿದೆ. ಸೊ ಒಂದು ಖಾಲಿತನ ಅವರ ಮನಸ್ಸಿನ ಒಳಗಡೆ ಶುರುವಾಗಿದೆ. ಹೊರಗಡೆ ಅವರು ನಾರ್ಮಲ್ಲಾಗಿ ನಟನೆ ಮಾಡಿದ್ರು ಕೂಡ, ಮುಖವಾಡ ಹಾಕ್ಕೊಂಡಿದ್ರು ಕೂಡ, ಮನಸ್ಸಿನ ಒಳಗಡೆ ಮಾತ್ರ ನಿಮ್ಮ ನೆನಪು, ರಿಗ್ರೆಟ್ ಮತ್ತು ಲಾಸ್ ಫೀಲಿಂಗ್ ಇವರಿಗೆ ತುಂಬ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದೆ. ಇವರು ಈಗ ನಿಧಾನವಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನೀವು ಸ್ಪೆಷಲ್ ಪರ್ಸನ್, ಅವರ ಲೈಫ್ನಲ್ಲಿ ನಿಜವಾಗ್ಲೂ ಹೃದಯದಿಂದ ಪ್ರೀತಿಸಿದ ವ್ಯಕ್ತಿ ನೀವು ಅಂತ ಇವರಿಗೆ ಅರ್ಥ ಆಗ್ತಾ ಇದೆ. ರಿಯೂನಿಯನ್ ಎನರ್ಜಿ ಇದೆ, ಸೋಲ್ಮೇಟ್ ಕನೆಕ್ಷನ್ ಎನರ್ಜಿ ಇದೆ, ಡಿವೈನ್ ಟೈಮಿಂಗ್ ಎನರ್ಜಿ ಇದೆ. ಈಗ ರಿಲೇಷನ್ಶಿಪ್ಪಲ್ಲಿ ಈಗ ಪ್ರೆಸೆಂಟ್ ಟೈಮಲ್ಲಿ ಯಾವುದೇ ಸಿಚುವೇಶನ್ ಇರಬಹುದು, ಬಟ್ ಈ ಕನೆಕ್ಷನ್ ಅನ್ನೋದು ಸಂಪೂರ್ಣವಾಗಿ ಎಂಡ್ ಆಗಿರುವ ಎನರ್ಜಿ ಇಲ್ಲ. ಎಷ್ಟು ದೂರ ಹೋಗೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ನಿಮ್ಮಿಬ್ಬರ ನಡುವಿನ ಬಾಂಡ್ ಮತ್ತೆ ಒಬ್ಬರನ್ನು ಇನ್ನೊಬ್ಬರ ಹತ್ರ ತಳ್ತಾ ಇರುವ ಎನರ್ಜಿ ಇದೆ. ಇದು ಜಸ್ಟ್ ಸಾಮಾನ್ಯ ಅಟ್ರಾಕ್ಷನ್ ಮಾತ್ರ ಅಲ್ಲ, ತುಂಬ ಡೀಪ್ ಸೋಲ್ ಕನೆಕ್ಷನ್ ಇದೆ. ಕೆಲವರು ಲೈಫ್ಗೆ ಬರೋದು ಒಂದು ಪಾಠ ಕಲಿಸೋದಕ್ಕೆ, ಒಂದು ಲೆಸನ್ ಕಲಿಸೋದಕ್ಕೆ ಮಾತ್ರ. ಆದರೆ ಕೆಲವರು ಬಂದ ಮೇಲೆ ಜೀವನದ ಭಾಗ ಆಗಿಬಿಡ್ತಾರೆ. ಈ ವ್ಯಕ್ತಿ ಅದೇ ಎನರ್ಜಿಯಲ್ಲಿದ್ದಾರೆ. ಈಗ ಸಿಚುವೇಶನ್ ಸೈಲೆಂಟ್ ಆಗಿರ್ಬೋದು, ಮಾತು ಕಡಿಮೆ ಇರ್ಬೋದು, ಡಿಸ್ಟೆನ್ಸ್ ಇರಬಹುದು, ಆದರೆ ಎನರ್ಜಿ ಲೆವೆಲ್ನಲ್ಲಿ ಈ ಕನೆಕ್ಷನ್ ಇನ್ನೂ ಕಟ್ ಆಗಿಲ್ಲ. ಈ ವ್ಯಕ್ತಿ ಹೊರಗಡೆ ಎಷ್ಟೇ ಸ್ಟ್ರಾಂಗ್ ಆಗಿ ನಿಮ್ಮ ಹತ್ರ ಆ್ಯಕ್ಟ್ ಮಾಡ್ತಾ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ನಿಮ್ಮ ನೆನಪು ಅನ್ನೋದು ಬಿಡ್ತಾ ಇಲ್ಲ. ಕೆಲವು ಸರಿ ಅವ್ರನ್ನ ಬ್ಯುಸಿ ಇಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಕೆಲಸ, ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ, ಬೇರೆ ಡಿಸ್ಟ್ರಾಕ್ಷನ್ ಎಲ್ಲದರಲ್ಲೂ ಮನಸ್ಸು ಹಾಕೋದಕ್ಕೆ ನೋಡ್ತಾ ಇರ್ಬೋದು. ಆದರೆ ಸೈಲೆಂಟ್ ಇದ್ದಾಗ, ಒಬ್ಬರೇ ಇದ್ದಾಗ ಮತ್ತೆ ನಿಮ್ಮ ನೆನಪು ಅನ್ನೋದು ಕಾಡ್ತಾ ಇದೆ. ನಿಮ್ಮಿಬ್ಬರ ನಡುವೆ ಇನ್ನೂ ತುಂಬ ಫೀಲಿಂಗ್ಸ್ಗಳು ಉಳ್ಕೊಂಡಿದೆ. ಹೇಳದೆ ಉಳಿದ ಮಾತುಗಳಾಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಇನ್ನೂ ಮುಗಿಯದ ಬಾಂಡ್ ಇಲ್ಲಿ ತುಂಬ ಜಾಸ್ತಿ ಇದೆ. ಸೊ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಎನರ್ಜಿ, ಕನೆಕ್ಷನ್ ಎನರ್ಜಿ, ಕಮಿಟ್ಮೆಂಟ್ ಎನರ್ಜಿ ಇದೆ. ಈ ವ್ಯಕ್ತಿ ಮೊದಲಿನಿಂದ ಕೇವಲ ಕ್ಯಾಶುವಲ್ ಆಗಿ ಮೊದಲಿನ ಥರ ಯೋಚನೆ ಮಾಡ್ತಾ ಇಲ್ಲ. ಈ ರಿಲೇಷನ್ಶಿಪ್ಪನ್ನು ಸೀರಿಯಸ್ ಆಗಿ ನೋಡುವ ಹಂತಕ್ಕೆ ನಿಧಾನವಾಗಿ ಬರ್ತಾ ಇದ್ದಾರೆ. ಮೊದಲು ಇವರಿಗೆ ಕಮಿಟ್ಮೆಂಟ್ ಭಯ ಇರ್ಬೋದು, ಜವಾಬ್ದಾರಿ, ಫ್ಯಾಮಿಲಿ, ಫ್ಯೂಚರ್ ಇದೆಲ್ಲವನ್ನು ತಲೆಯಲ್ಲಿಟ್ಕೊಂಡು ರೆಸ್ಪಾನ್ಸಿಬಿಲಿಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿರ್ಬೋದು. ಆದರೆ ಈಗ ಅವರು ಒಂದು ವಿಷಯ ಅರ್ಥ ಮಾಡ್ಕೊಳ್ತಿದ್ದಾರೆ, ನಿಮ್ಮನ್ನು ಕಳ್ಕೊಂಡ್ರೆ ಲೈಫ್ನಲ್ಲಿ ನಿಜವಾಗ್ಲೂ
ಒಂದು ಖಾಲಿತನ, ಲೋನ್ಲಿನೆಸ್ ಉಳಿಯುತ್ತೆ ಅನ್ನೋದು ಫೀಲ್ ಆಗ್ತಾ ಇದೆ. ಸೊ ಈ ವ್ಯಕ್ತಿ ಈ ರಿಲೇಷನ್ಶಿಪ್ಗೆ ಒಂದು ಲಾಂಗ್ ಟರ್ಮ್ ಎನರ್ಜಿ ರೀತಿ ನೋಡ್ತಾ ಇದ್ದಾರೆ. ಇಲ್ಲಿ ಕೆಲವರಿಗೆ ಡೈರೆಕ್ಟಾಗಿ ರಿಯೂನಿಯನ್ ಕೂಡ ಆಗ್ಬೋದು ಸಡನ್ನಾಗಿ. ಅಂದರೆ ತುಂಬ ದಿನ ಮಾತಿಲ್ಲದೆ ಇದ್ದವರು ಮತ್ತೆ ಕಾಂಟ್ಯಾಕ್ಟ್ಗೆ ಬರಬಹುದು. ಆದರೆ ಇದು ಒಂದೇ ದಿನದಲ್ಲಿ ಆಗುವ ವಿಷಯ ಅಲ್ಲ, ಇಲ್ಲಿ ಡಿವೈನ್ ಟೈಮಿಂಗ್ ಕೂಡ ಬೇಕಾಗುತ್ತೆ. ಸೊ ಡಿಲೇ, ಈಗೋ, ಫಿಯರ್, ಎಮೋಷ್ನಲ್ ಕಾನ್ಫ್ಲಿಕ್ಟ್ ಎನರ್ಜಿ ಇದೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಇನ್ನೂ ಕನ್ಫ್ಯೂಷನ್ ಸ್ವಲ್ಪ ಇದೆ. ನಿಮ್ಮ ಹತ್ರ ಯಾವ ರೀತಿ ಬರಬೇಕು, ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ, ನೀವು ಇನ್ನೂ ಅವರನ್ನು ಸ್ವೀಕಾರ ಮಾಡ್ತೀರಾ, ಇಂತಹ ಭಯಗಳು ಇವರನ್ನು ಹಿಡ್ಕೊಂಡಿದೆ. ಕೆಲವೊಮ್ಮೆ ಈಗೋ ಕೂಡ ಮಧ್ಯ ಬರ್ತಾ ಇದೆ. ಮೊದಲು ನಾನು ಯಾಕೆ ಮೆಸೇಜ್ ಮಾಡಬೇಕು, ನಾನು ಹೋದರೆ ಅವ್ರು ರಿಜೆಕ್ಟ್ ಮಾಡ್ತಾರೆ, ಈ ರೀತಿ ಕೂಡ ಮನಸ್ಸಿನ ಒಳಗಡೆ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಅದಕ್ಕಿಂತ ಅವರ ಮನಸ್ಸಿನ ಫೀಲಿಂಗ್ ತುಂಬ ಜಾಸ್ತಿ ಇದೆ. ಅವ್ರು ನಿಮ್ಮನ್ನು ಸಂಪೂರ್ಣವಾಗಿ ಮರ್ತಿದ್ದಾರೆ ಅನ್ನೋ ಎನರ್ಜಿ ಇಲ್ಲ. ಬದಲಾಗಿ ಎಷ್ಟು ದೂರ ಇರೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ಅವರ ಮನಸ್ಸಿನ ಒಳಗಡೆ ನಿಮ್ಮ ಸ್ಥಾನ ಇನ್ನೂ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಹೆಸರು ಕೇಳಿದಾಗ ಅಥವಾ ನಿಮ್ಮ ಫೋಟೋ ನೋಡಿದಾಗ, ನಿಮ್ಮ ಬಗ್ಗೆ ಯಾರಾದರೂ ಮಾತಾಡಿದ್ರೂ ಕೂಡ ಇವರ ಮನಸ್ಸಿನಲ್ಲಿ ತುಂಬ ಫೀಲ್ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ಒಂದು ಸ್ಟ್ರಾಂಗ್ ಪುಲ್ ಇದೆ. ಅದಕ್ಕಾಗಿ ಈ ಕನೆಕ್ಷನ್ ಸಂಪೂರ್ಣವಾಗಿ ಬಿಡೋದಕ್ಕೆ ಆಗ್ತಾ ಇಲ್ಲ. ಕೆಲವರು ಎಷ್ಟೇ ಲಾಜಿಕ್ ಆಗಿದ್ರೂ ಕೂಡ ಹೃದಯದಲ್ಲಿ ಯಾರನ್ನಾದರೂ ಆರಿಸ್ಕೊಂಡ್ರೆ ಅದರಿಂದ ಓಡೋಗೋದು ಕಷ್ಟ. ಈ ವ್ಯಕ್ತಿ ಈಗ ಅದನ್ನೇ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಬಂದ ಯಾವುದೇ ಒಂದು ಡಿಸ್ಟೆನ್ಸ್ ಆಗಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಇವೆಲ್ಲ ಈ ಕನೆಕ್ಷನನ್ನು ಎಂಡ್ ಮಾಡೋದಕ್ಕೆ, ಕಟ್ ಮಾಡೋದಕ್ಕೆ ಅಲ್ಲ, ಇಬ್ಬರನ್ನ ಮೆಚ್ಯೂರ್ ಮಾಡೋದಕ್ಕೆ ಬಂದಿರುವ ರೀತಿ ಇದೆ. ಮತ್ತು ಈಗ ನಿಧಾನವಾಗಿ ಈ ವ್ಯಕ್ತಿ ಒಂದು ವಿಷಯ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನೀವು ಒಬ್ಬ ಸ್ಪೆಷಲ್ ಪರ್ಸನ್, ಒಬ್ಬ ಪರಿಪೂರ್ಣ ವ್ಯಕ್ತಿ, ಮನಸ್ಸಿಗೆ ಒಂದು ಪೀಸನ್ನು ಕೊಡುವ ವ್ಯಕ್ತಿ ನೀವು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಕಳ್ಕೊಳ್ಬಾರ್ದು ಅನ್ನೋ ಫೀಲ್ ಇದೆ. ಮಿಸ್ಸಿಂಗ್ ಎನರ್ಜಿ ಇದೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇರುವ ಎನರ್ಜಿ ಇದೆ. ಅವರು ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇರಬಹುದು, ಬಟ್ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ಯೋಚನೆಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವ ಪಾಸಿಟಿವ್ ವಿಷಸ್ಗಳು, ನಿಮ್ಮ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೀಡಿಂಗಲ್ಲಿ ಮತ್ತೆ ಸಿಗೋಣ. ಗಾಡ್ ಬ್ಲೆಸ್ ಯು ಆಲ್.